ನಿಮ್ಮ ಚಪ್ಪಲಿ ಕಿತ್ತೋದ್ರೆ ನೀವು ಹೊಲಿಸ್ಕೊಂಬನ್ನಿ, ಇಲ್ಲ ನಿಮ್ಮ ಅಣ್ಣನ್ಗೆ ಹೇಳಿ. ಅದನ್ನ ಬಿಟ್ಟು ನಮ್ಮ ಬೇಬಿಗೆ ಚಪ್ಪಲಿ ಹೊಲಿಸ್ಕೊಂಬ ಅಂತ ಯಾಕೆ ಹೇಳಬೇಕು? ಯಾಕೆ ಅಂದ್ರೆ ಚಪ್ಪಲಿ ಕಿತ್ತಾಕ್ದವಳು ನಿಮ್ಮ ಬೇಬಿನೇ, ಅದಕ್ಕೆ ಹೇಳ್ದೆ. ಸುಳ್ಳು, ನಾನೇ ನಿಮ್ಮ ಚಪ್ಪಲಿ ಕಿತ್ತು ಹಾಕಿಲ್ಲ. ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿಲ್ಲ ಅಲ್ತವ್ರೆ. ಅಕಸ್ಮಾತಾಗಿ ನಿಮ್ಮ ಬೇಬಿ ಚಪ್ಪಲಿ ಮೇಲೆ ನನ್ನ ಚಪ್ಪಲಿ ಇತ್ತು, ಅದನ್ನ ತೆಗೆದು ಪಕ್ಕಕ್ಕೆ ಇಟ್ಟಿದ್ರೆ ಕತೆ ಮುಗ್ದೆ ಹೋಗಿರೋದು. ಆದ್ರೆ ಇವಳು ಅದನ್ನ ತೆಗೆದು ಎಸ್ತಿದ್ದಾಳೆ, ಆ ರಪ್ಸಕ್ಕೆ ಚಪ್ಪಲಿ ಕಿತ್ತೇ ಹೋಗಿದೆ. ನಿಮಗೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ನೋಡಿ ಇಲ್ಲೇ ಇದೆ, ನೋಡಿದ್ರಾ? ಕಿತ್ತು ಹೋಗಿದೆ ತಾನೇ. ನಾನೇ ಹೋಗಿ ಹೊಲ್ಸ್ಕೊಂಬರೋಣ ಅಂದ್ರೆ ನನಗೆ ಕಾಲು ನೋವು, ಸೊಂಟ ನೋವು. ಅದಕ್ಕೆ ಬೇಬಿಗೆ ಹೇಳ್ದೆ. ನಾನು ಹೇಳಿದ ತಪ್ಪ? ನೀವೇ ಹೇಳಿ. ನನ್ನ ಮಗಳು ನಿಮ್ಮ ಮನೆಗೆ ಬಂದ ಹೊಸ್ತರಲ್ಲಿ ಆ ವಸುದ ಗ್ಲಾಸ್ ಒಡೆದು ಹಾಕಿದ್ಲಂತೆ. ಅದನ್ನ ನನ್ನ ಮಗಳೇ ಒಡೆದು ಹಾಕಿದಾಳಂತೆ ನೀವೆಲ್ಲ ಅಂದ್ಕೊಂಡು ಅವಳ ಕೈಲೇ ಗ್ಲಾಸ್ ಎತ್ಸಿರ್ಲಿಲ್ವಾ? ಆಗ ನನ್ನ ಮಗಳು ಮಾಡದೇ ಇರೋ ತಪ್ಪಿಗೆ ನೀವೆಲ್ಲ ಸೇರ್ಕೊಂಡು ಅವಳನ್ನು ಬೈದ್ರಿ. ಈಗ ಇವಳು ಮಾಡಿರೋ ತಪ್ಪನ್ನ ಇವಳೇ ಸರಿ ಮಾಡ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಅದು ತಪ್ಪಾ? ಎಲ್ಲ ತಪ್ಪು ನಮ್ದೇ ಬಿಡ್ರಿ. ನಿಮ್ ಹಂಗಲ್ ಬಂದು ನಾವು ಬಿದ್ದಿದೀವಲ್ಲ, ನಮ್ ಚಪ್ಪಲಿ ತಗೊಂಡು ನಾವೇ ಹೊಡ್ಕೋಬೇಕು. ಅಲ್ಲಿ ಮೂಲೆಯಲ್ಲಿದೆ, ತಗೊಂಡು ಹೊಡ್ಕೋ. ಬಾಯ್ ಮುಚ್ಕೊಂಡಿರ್ರಿ ನೀವು. ಅದಕ್ಕೆ ಈ ಅಮ್ಮನ್ ತುಂಬಾ ಜಾಸ್ತಿ ಆಯ್ತು. ನಾನಿನ್ ಸುಮ್ನೆ ಇರೋದಿಲ್ಲ. ಶ್ರೀ ಈಗಲೇ ಫೋನ್ ಮಾಡಿ ಆಫೀಸ್ ಎಲ್ಲಿದೆ ಅಂತ ತಿಳ್ಕೊಳ್ತೀನಿ. ಎಲ್ರೂ ಅಲ್ಲಿ ಹೊಟ್ಟೋಗೋಣ. ಈ ಅಮ್ಮನ್ ಸವಾಸನೆ ಬೇಡ. ಕೆಲಸದಲ್ಲಿರೋರ್ಗೆ ಯಾಕೆ ತೊಂದರೆ ಕೊಡ್ತೀಯಾ? ನೀವಾದ್ರೂ ಹೇಳಿಲ್ಲಲ್ತವ್ರೆ. ಹೌದು ಬೇಬಿ, ಮೊದಲು ಅವ್ರು ಕೆಲಸದ ಒತ್ತಡದಲ್ಲಿರ್ತಾರೆ. ಅದ್ರ ಮೇಲೆ ಮನೆ ಸಮಸ್ಯೆ ಹೇಳಿದ್ರೆ ಏನೂ ಚೆನ್ನಾಗಿರುತ್ತೆ. ಸುಮ್ಮನಿರು. ಹಾಗಂತ ಇವ್ರು ಹೇಳಿದ ಮಾತ್ಗೆಲ್ಲ ನಾವು ಕುಣಿಯಕ್ಕಾಗುತ್ತಾ? ಅಯ್ಯೋ ಬಿಡಮ್ಮ, ನಿನಗೆ ಅಷ್ಟು ಬೇಜಾರಾಗೋದಾದ್ರೆ ನಾನೇ ಹೋಗಿ ಹೊಲ್ಸ್ಕೊಂಡು ಬರ್ತೀನಿ. ನನ್ನ ಕೈಲಿ ಆಗ್ಲಿಲ್ಲ ಅಂದ್ರೆ ಬರೀ ಕಾಲಲ್ಲೇ ಓಡಾಡ್ತೀನಿ. ನೀನೇನು ಹೊಲಿಸ್ಬೇಡ. ಸಾಕ್ ಮಾಡ್ರಿ ನಾಟಕ. ಈ ನಾಟಕಕ್ಕೆ ಏನ್ ಕಡಿಮೆ ಇಲ್ಲ. ಜಾನ್ವಿನು ಶ್ರೀ ಅಡ್ವಾನ್ಸ್ ದುಡ್ಡು ತರ್ತಿದ್ದಾರೆ. ಆ ದುಡ್ಡಲ್ಲಿ 1,000 ರೂಪಾಯಿ ಚಪ್ಪಲಿ ನಿಮಗೆ ಕೊಡಿಸ್ತೀನಿ. ನನ್ನ ಹೆಸರು ಹೇಳ್ಕೊಂಡು ನೀವು ಹಾಕೊಂಡು ಓಡಾಡಿ. ನಿಮ್ ಚಪ್ಪಲಿ ಹೊಲ್ಸ್ಕೊಂಡು ಬರೋದಿಕ್ಕೆ ನಾನಲ್ಲ, ನನ್ನ ಚಪ್ಪಲಿನೂ ಹೋಗೋದಿಲ್ಲ. ತಿಳ್ಕೊಳ್ಳಿ. ಬನ್ನಿ ಅದಕ್ಕೆ ಏನ್ ಮಾತಾಡೋದು ಇವ್ರ ಹತ್ರ.